ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮನ್ನು ಎಲ್ಲಿಗಪ್ಪ ಕರ್ಕೊಂಡ್ಬಂದಿದ್ದೀನಿ ಅಂದರೆ ನೋಡಿ, ಇದು ದೇವರಸಳ್ಳಿ ಕೆರೆ. ಇಲ್ಲಿ ದೇವರಸಳ್ಳಿಯಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತಲೇ ಬಂದ್ವಿ. ಇವತ್ತು ಬುಧವಾರ, ಇವತ್ತು ಅಮಾವಾಸ್ಯೆ ಇದೆ. ಹಾಗಾಗಿ ದೇವರಿಗೆ ವಿಶೇಷವಾದ ಅಲಂಕಾರ ಪೂಜೆ ಎಲ್ಲ ಇರುತ್ತೆ, ಹಾಗಾಗಿ ಬಂದ್ವಿ. ಹಾಗೆ ನೋಡಿ, ಇದೇ ದೇವರಸಳ್ಳಿ ಕೆರೆ. ನೋಡಿ, ಇದೇ ದೇವರಸಳ್ಳಿ ಕೆರೆ. ಇಲ್ಲಿ ಬಸವಣ್ಣನದೊಂದು ಮೂರ್ತಿ ಕೂಡ ಇದೆ. ಇದು ಮೋಸ್ಟ್ಲಿ ಬಸವಣ್ಣನ ದೇವಸ್ಥಾನ ಅನಿಸುತ್ತೆ. ಇದು ನೋಡಿ ದೇವಸ್ಥಾನ. ನೋಡಿ, ಇಲ್ಲೊಂದು ಬಸವಣ್ಣ ಇದೆ. ಬನ್ನಿ, ಈಗ ಅಲ್ಲಿ ಮುಂದೆ ಕಾಣಿಸುತ್ತೆ ಬೆಟ್ಟ, ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಮುಖ್ಯ ದ್ವಾರ. ಇಲ್ಲಿಂದ ಫುಲ್ಲು ಬೆಟ್ಟ ಹತ್ತಬೇಕು. ಒಂದು ಸ್ವಲ್ಪ ದೂರ ಹೋಗ್ತವೆ ಗಾಡಿ, ಒಂದು ಸ್ವಲ್ಪ ದೂರ ನಡಿಬೇಕು. ಮೆಟ್ಲಿದೆ, ಮೆಟ್ಲು ಹತ್ತಬೇಕು ಅನ್ನುತ್ತೆ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಹೋಗುತ್ತೆ ಗಾಡಿ. ಕಾರ್ ಆದರೂ ಸರಿ, ಬೈಕ್ ಆದರೂ ಸರಿ ಹೋಗುತ್ತೆ. ಇವತ್ತಿನ ದಿವಸ ವಿಶೇಷವಾದ ಪೂಜೆ ಅಲಂಕಾರ ಇರುತ್ತೆ ಅಂದ್ಬಿಟ್ಟು ತುಂಬ ಜನ ಬಂದಿದ್ದಾರೆ. ನೋಡಿ, ಎಷ್ಟೊಂದು ಗಾಡಿ ವೆಹಿಕಲ್ಗಳೆಲ್ಲ ನಿಂತ್ಕೊಂಡಿದ್ದಾವೆ. ಬನ್ನಿ, ನಾವು ಗಾಡಿ ನಿಲ್ಲಿಸ್ಬಿಟ್ಟು ದರ್ಶನಕ್ಕೆ ಹೋಗೋಣ. ನೋಡಿ, ಇಲ್ಲಿಂದ ನಾವೇ ನಡ್ಕೊಂಡು ಹೋಗಬೇಕು. ಜಾಸ್ತಿ ಏನು ಮೆಟ್ಲು ಹತ್ತಂಗಿಲ್ಲ, ಇಷ್ಟೇ ಸ್ವಲ್ಪನೇ, ಆದರೆ ಸ್ವಲ್ಪ ಅಪ್ಪಲ್ಲಿದೆ. ಬನ್ನಿ ಹೋಗೋಣ ಹತ್ಕೊಂಡು. ನಮಗೆ ಸೀದಾ ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಕಾಣಿಸೋದೆ ಬಸವಣ್ಣ. ಅದರ ಆಪೋಸಿಟಲ್ಲಿರೋದೇ ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿಗೆ ನೋಡಿ ಬೆಣ್ಣೆ ಅಲಂಕಾರ ಮಾಡಿದರೆ ಪೂಜೆ ಸ್ಟಾರ್ಟ್ ಆಗಿದೆ. ಹಾಗೆ ದರ್ಶನ ಮಾಡ್ತೀವಿ. ವೀರಭದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಹಂಗೆ ಬಲಕ್ಕೆ ತಿರುಗ್ತಿದ್ದಂಗೆ ಭದ್ರಕಾಳಮ್ಮನ ಗುಡಿ ಇದೆ. ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕುಂಕುಮಾರ್ಚನೆ ದೇವ್ರು ಕಾಣಿಸ್ತಿದೆಯಲ್ಲ, ಟಿಕೆಟ್ ತಗೊಂಡ್ರೆ ಇಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ ಇಡೀ ಫ್ಯಾಮಿಲಿಗೆಲ್ಲ. ನೋಡಿ, ಭದ್ರಕಾಳಮ್ಮ ದೇವ್ರಿಗೂ ಸಮೇತ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಹಂಗೆ ಎಲ್ಲರೂ ಕೈ ಮುಕ್ಕಳಿ ಹಿಂಗೇನೆ. ಇಲ್ಲಿ ನೋಡಿ, ತುಂಬ ಜನ ಫ್ರೆಂಡ್ಸ್ಗಳಿದ್ದಾರೆ. ಅವ್ರೇನು ಇಲ್ಲಿ ಕಾಯ್ತಿದ್ದಾರೆ ಅಂದರೆ ಪೂಜೆ ಮುಗಿಸ್ಕೊಂಡು ಕಾಯಿ ಬಾಳೆಹಣ್ಣೆಲ್ಲ ತರ್ತಾರಲ್ಲ, ಅದನ್ನು ಕಿತ್ಕೊಬೇಕು ಅಂದ್ಬಿಟ್ಟು ಕಾಯ್ಕೊಂಡು ಕುಂತಿದ್ದಾರೆ. ನೋಡಿ, ಆಟ ಆಡ್ಕೊಂಡು ಸುಮಾರು ಜನ ಇದ್ದಾರೆ. ಅದಕ್ಕೆ ಅಂತಲೇ ಇವರು ದೇವಸ್ಥಾನದ ಕೆಳಗಡೆ ಕಾಯ್ಕೊಂಡು ಕುಂತಿದ್ದಾರೆ. ಬನ್ನಿ, ಆಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ. ಭಕ್ತಾದಿಗಳು ಪೂಜೆ ಮುಗಿಸ್ಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ನೋಡಿ ತಗೊಂಡೋಗ್ತಿದ್ರು. ಅಲ್ಲಿ ಎಗರುಬಿಟ್ಟು ಕಿತ್ಕೊಂಡು ನೋಡಿ ಆರಾಮಾಗಿ ತಿಂತಿದ್ದಾನೆ. ಇನ್ನೊಂದು ದೇವಸ್ಥಾನ ಯಾವುದಪ್ಪ ಅಂದರೆ ಚೌಡೇಶ್ವರಿ ಮತ್ತು ಸ್ಮಶಾನ ಕಾಳಿ ಅಮ್ಮನವರ ದೇವಸ್ಥಾನ. ಅದು 15 ಅಡಿ ಕಾಳಿ ಸ್ಟ್ಯಾಚು ಇದೆ. ಆ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ
ಚಿಕ್ಕಳ್ಳಿ ಹಿರೇಹಳ್ಳಿ ಹತ್ರ ಚಿಕ್ಕಳ್ಳಿ ಬರುತ್ತಲ್ಲ, ಚಿಕ್ಕಳ್ಳಿಯಿಂದ ತೊಟ್ಟಿಮಯ್ಯಂಪಾಳ್ಯಕ್ಕೆ ಹೋಗೋ ರೋಡಲ್ಲಿ ಬರುತ್ತೆ. ಬನ್ನಿ, ಆ ದೇವಸ್ಥಾನನೂ ನಿಮಗೆ ತೋರಿಸ್ತೀನಿ, ದರ್ಶನ ಮಾಡ್ಕೊಳ್ಳಿರುತ್ತೆ. ಬನ್ನಿ ಹೋಗೋಣ. ನಮಗೆ ಸ್ಟಾರ್ಟಿಂಗಲ್ಲೇ ಸಿಗೋದು ನೋಡಿ ಭೂತಪ್ಪ. ಇದು ಭೂತಪ್ಪನ ಪಕ್ಕದಲ್ಲಿಂದ ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಹೋಗ್ತಿದ್ದಂಗೆ ಸಿಗೋದು ನಮಗೆ. ನೆಕ್ಸ್ಟ್ ಏನಂದರೆ ಮೇಲೆ ಬರ್ತಿದ್ದಂಗೆ ಫಸ್ಟ್ ನಮಗೆ ಸಿಗೋದೆ ನೋಡಿ ಹೋಮಕುಂಡ. ಏನಾನ ಹೋಮ ಪೂಜೆ ಗೀಜೆ ಮಾಡೋಂಗಿದ್ರೆ ಇಲ್ಲೇ ಮಾಡೋದು. ಅದು ಆಗ್ತಿದ್ದಂಗೆ ನೆಕ್ಸ್ಟ್ ನಮಗೆ ಸಿಗೋದೇನೆ ಕಾಳಿ ನೋಡಿ, ಅಘೋರ ಸ್ಮಶಾನ ಕಾಳಿ. ನೋಡಿ 8 ಕೈ ಇದ್ದಾವೆ. ಬನ್ನಿ, ಇದ್ರ ಹಿಂದಗಡೆನೆ ಚೌಡಮ್ಮನ ದೇವಸ್ಥಾನ ಐತೆ, ಹೋಗಿ ದರ್ಶನ ಮಾಡ್ಕೊಂಬರೋಣ. ಇವರೇ ನೋಡಿ ಶ್ರೀ ಆದಿಶಕ್ತಿ ಕಾಡು ಚೌಡೇಶ್ವರಿ ಅಮ್ಮನವರು. ಒಂದ್ಸತಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಾರು ಆಗಬೇಕು ಅಂತ ಇದ್ದರೆ ಬೇಡ್ಕೊಳ್ಳಿ. ನೋಡಿ, ಇದು ಉತ್ಸವ ದೇವರಿದು. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆಲ್ಲ. ಇಲ್ಲೇ ಒಂದಿನ ಬೆಳಗ್ಗೆನೇ ಬಂದು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಇವತ್ತು 2 ದೇವ್ರ ದರ್ಶನನೂ ಮಾಡಿದ್ದೀನಿ. ಹಂಗೆ ನೀವು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋವರೆಗೂ ಕಾಯ್ತಾ ಇರಿ. ಬಾಯ್.